ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಮೆಟ್ರೋ ಎಲೆಕ್ಟ್ರಿಕಲ್ ಯೂಟ್ಯೂಬ್ ಚಾನಲ್ ಹಾಗೂ ನಾನು ಲೋಕೇಶ್. ಸೊ ಈ ವಿಡಿಯೋನಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ನಮ್ಮ ಮನೆಯಲ್ಲಿಂತ ಸ್ವಿಚ್ ಇರ್ತೈತಿ ನಾರ್ಮಲ್ ಸ್ವಿಚ್ ಆನ್ ಆಫ್ ಮಾಡಲಿಕ್ಕೆ ಲೈಟು. ಈ ಸ್ವಿಚ್ನ ಹೇಗೆ ಒಂದು ಟಚ್ ಮೂಲಕ ಆನ್ ಆಫ್ ಮಾಡಲಿಕ್ಕೆ ಅಂತ ಈ ವಿಡಿಯೋನಲ್ಲಿ ನಾನು ಹೇಳ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಅಂದರೆ ನಿಮ್ಗೆ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಅರ್ಥ ಆಗಂಗಿಲ್ಲ. ವಿಡಿಯೋ ನಿಮಗೆ ಇಷ್ಟ ಆತನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬನ್ನಿ ಟಚ್ ಮೂಲಕ ಸ್ವಿಚ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಈ ಥರ ಒಂದು 12 ವೋಲ್ಟ್ ರಿಲೇ, ನೀವು ಬೇಕಂದ್ರೆ 9 ವೋಲ್ಟ್ 5 ವೋಲ್ಟ್ ರಿಲೇನ ತೊಗೋಬೋದು. ಇದು ಬಂದು IRFZ44N Mosfet, ಒಂದು 10K ರೆಸಿಸ್ಟೆನ್ಸ್. ಇದು ಬಂದು ಟಚ್ ಸೆನ್ಸಾರ್ ನಾನೇ ಮಾಡಿದ್ದೀನಿ. ಇಲ್ಲಿ ಸೈಡ್ನಲ್ಲಿ ಡಯಾಗ್ರಾಮ್ ಹಾಕ್ತೀನಿ, ಅದನ್ನು ನೋಡಿ ಪ್ರಕಾರ ಮಾಡ್ಕೊಳ್ಳಿ. ಒಂದು ಡಯೋಡ್, ಈ ಥರ ಒಂದು ಹೋಲ್ಡರ್, ಅದಕ್ಕೆ 2 ವೈರ್ ಜಾಯಿಂಟ್ ಮಾಡಿದ್ದೀನಿ. ಮತ್ತು ಈ ಥರ ಒಂದು ಡಮ್ಮಿ ಸ್ವಿಚ್. ಇದು ಬಂದು 12 ವೋಲ್ಟ್ ಅಡಾಪ್ಟರ್. ಈ ರಿಲೇಗೆ 3 ಪಿನ್ ಇರ್ತೈತಿ. ಈ 3 ಪಿನ್ನಾಗ ಈ ಪಿನ್ನಿಗೆ ಮತ್ತು ಈ ಪಿನ್ನಿಗೆ ಒಂದು ಡಯೋಡ್ ಸಾಲ್ಡರ್ ಮಾಡ್ಕೋಬೇಕು. ಈ ಡಯೋಡ್ ಒಂದು ಸಾಲ್ಡರ್ ಮಾಡ್ಕೋಬೇಕು. ಈ ಮೊಸ್ಫೆಟ್ಗೆ 3 ಪಿನ್ ಇರ್ತೈತಿ. ಆ 3 ಪಿನ್ನಾಗ ಸೆಂಟ್ರ್ ಪಿನ್ ಬಂದು ಈ ರಿಲೇ ಈ ಪಿನ್ನಿಗೆ ಸಾಲ್ಡರ್ ಮಾಡ್ಕೋಬೇಕು. ಆ ಪಿನ್ನ ಇಲ್ಲೇ ಸಾಲ್ಡರ್ ಮಾಡ್ಕೋಬೇಕು. ಈ ಥರ ಮೊಸ್ಫೆಟ್ ರಿಲೇಗೆ ಸಾಲ್ಡರ್ ಮಾಡಿದ್ಮ್ಯಾಗ ಒಂದಕ್ಕೊಂದು ಟಚ್ ಆಗಬಾರ್ದು. ಮತ್ತು ಈ 10K ರೆಸಿಸ್ಟೆನ್ಸ್ ಬಂದು ಈ ಮೊಸ್ಫೆಟ್ನ ಫಸ್ಟ್ ಪಿನ್ನಿಗೆ ಇಲ್ಲಿ ಸಾಲ್ಡರ್ ಮಾಡ್ಕೋಬೇಕು. ಫಸ್ಟ್ ಪಿನ್ನಿಗೆ ಸೊ ಈ ಥರ ಸಾಲ್ಡರ್ ಮಾಡ್ಕೋಬೇಕು. ಒಂದಕ್ಕೊಂದು ಟಚ್ ಆಗಬಾರ್ದು, ಶಾರ್ಟ್ ಆಗಿಬಿಡ್ತೈತಿ. ಮತ್ತು ಈ 12 ವೋಲ್ಟ್ ಅಡಾಪ್ಟರ್ ವೈರ್ ಬಂದು ರೆಡ್ ವೈರ್ ಬಂದು ರಿಲೇ ಈ ಪಿನ್ನಿಗೆ ಸಾಲ್ಡರ್ ಮಾಡ್ಕೋಬೇಕು. ಮತ್ತು ಯೆಲ್ಲೋ ಪಿನ್ ಬಂದು ಮೊಸ್ಫೆಟ್ ಈ ಪಿನ್ನಿಗೆ ಸಾಲ್ಡರ್ ಮಾಡ್ಕೋಬೇಕು. ಈ ಥರ ಸಾಲ್ಡರ್ ಮಾಡ್ಕೋಬೇಕು. ರಿಲೇಗೆ ಒಂದು ವೈರ್, ಮೊಸ್ಫೆಟ್ಗೆ ಒಂದು ವೈರ್, 12 ವೋಲ್ಟ್ ಅಡಾಪ್ಟರ್ದು. ಇಂಥ ಒಂದು ಹೋಲ್ಡರ್ನಾಗ 2 ವೈರ್ ಜಾಯಿಂಟ್ ಮಾಡಿ ಅದ್ರಾಗ ಒಂದು ವೈರ್ ಕಟ್ ಮಾಡಬೇಕು. ಈ ಟೈಪ್ ಕಟ್ ಮಾಡಿದ ವೈರ್, ಒಂದು ವೈರ್ ಬಂದು ರಿಲೇ ಈ ಪಿನ್ನಿಗೆ ಸಾಲ್ಡರ್ ಮಾಡ್ಕೋಬೇಕು. ಇನ್ನೊಂದು ವೈರ್ ಬಂದು ರಿಲೇ ನಡು ಪಿನ್ನಾಗ ಒಂದು ಇರ್ತೈತಿ, ಆ ನಡು ಪಿನ್ನಾಗ ಸಾಲ್ಡರ್ ಮಾಡ್ಕೋಬೇಕು. ಇಲ್ಲೇ ಸೆಂಟ್ರ್ ಪಿನ್ನಾಗ ಸಾಲ್ಡರ್ ಮಾಡ್ಕೋಬೇಕು. ಈ ಥರ ಸಾಲ್ಡರ್ ಮಾಡಿದ್ಮ್ಯಾಗ ನೋಡಿ, ಈ ಥರ ಸಾಲ್ಡರ್ ಮಾಡ್ಕೋಬೇಕು. ಆಮೇಲೆ ಈ ಟಚ್ ಸೆನ್ಸಾರ್ ತೊಗೋಬೇಕು. ಈ ಟಚ್ ಸೆನ್ಸಾರ್ 3 ವೈರ್ ಇರ್ತೈತಿ. ಈ ಒಂದು ಡಮ್ಮಿ ಸ್ವಿಚ್ ತೊಗೊಂಡಿನಿ. ಇದಕ್ಕೆ 2 ಹೋಲ್ ಹಾಕಿ ಆ ವೈರ್ ಅದ್ರೊಳಗೆ ಬಿಟ್ಟು ಈ ಸೆನ್ಸಾರನ್ನು ಗಮ್ ಹಾಕಿ ಅಂಟಿಸ್ಬೇಕು. ಗಮ್ ಹಾಕಿ ಅಂಟಿಸೀನಿ. ಈ ಸೆನ್ಸಾರ್ನಾಗ ರೆಡ್ ವೈರ್ ತೊಗೊಂಡು ಈ ವೈರ್ ಮೊಸ್ಫೆಟ್ ಫಸ್ಟ್ ಪಿನ್ನಿಗೆ ಕನೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಸಾಲ್ಡರ್ ಮಾಡ್ಕೋಬೇಕು. ಇಲ್ಲಿ ಈ ಥರ ರೆಡ್ ವೈರ್ ಜಾಯಿಂಟ್ ಮಾಡಿದ್ಮ್ಯಾಗ ಇನ್ನೊಂದು ಆರೆಂಜ್ ವೈರ್ ಬಂದು ರೆಸಿಸ್ಟೆನ್ಸ್ಗೆ, ಮತ್ತು ಹಳದಿ ವೈರ್ ಬಂದು ಈ ರಿಲೇ, ಈ ಹಳದಿ ವೈರ್ ಬಂದು ರಿಲೇ ಈ ಪಿನ್ನಿಗೆ ಸಾಲ್ಡರ್ ಮಾಡ್ಕೋಬೇಕು. ಸೊ ಸಾಲ್ಡರ್ ಮಾಡಿದ್ಮ್ಯಾಗ ಸರ್ಕ್ಯೂಟ್ ಕಂಪ್ಲೀಟ್ ಆಯ್ತು. ಈಗ ಚೆಕ್ ಮಾಡೋಣ ಬರ್ರಿ. ಈಗ ಪವರ್ ಸಪ್ಲೈ ಕೊಟ್ಟಿದ್ದೀನಿ. ಈಗ ಸ್ವಿಚ್ ಆನ್ ಮಾಡ್ತೀನಿ, ಲೈಟ್ ಆನ್ ಆಗುತ್ತೆ. ಈಗ ಲೈಟ್ ಆನ್ ಆಯಿತು. ಈಗ ಸೆನ್ಸರ್ನಾಗ ಕಂಟ್ರೋಲ್ ಮಾಡ್ಕೋಬೋದು ಟಚ್ ಮುಖಾಂತರ. ಈಗ ನಾನು ಟಚ್ ಮಾಡ್ತೀನಿ, ಲೈಟ್ ಆಫ್ ಆಗುತ್ತೆ ನೋಡಿ. ಈಗ ಆಫ್ ಆಯಿತು, ಲೈಟ್ ಆನ್ ಆಯಿತು. ಆಫ್ ಆನ್. ಸೊ ಸುಲಭವಾಗಿ ಹೇಗೆ ಒಂದು ಟಚ್ ಮುಖಾಂತರ ಲೈಟ್ ಆನ್ ಆಫ್ ಮಾಡೋದು ಒಂದು ಸ್ವಿಚ್ಚನ್ನು ರೆಡಿ ಮಾಡಿವಿ. ನೋಡ್ರಲ್ಲ ಫ್ರೆಂಡ್ಸ್, ಹೇಗೆ ಒಂದು ಸಿಂಪಲ್ ಆಗಿ ಒಂದು ಟಚ್ ಮೂಲಕ ಸ್ವಿಚ್ ಮಾಡಿವಿ.
ಸೊ ಈ ಸರ್ಕ್ಯೂಟ್ ಬಂದು ತುಂಬಾ ಡೇಂಜರ್. ಸೊ ಹಾಗಾಗಿ ಕೇರ್ಫುಲ್ ಆಗಿ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆತಾನೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೇನೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಾಕತ್ತಿಲ್ಲ ಸೊ ದಯವಿಟ್ಟು ಅದನ್ನ ಮಾಡಿಬಿಡಿ. ಇನ್ನೊಂದು ವಿಡಿಯೋ ನಿಮ್ಗೆ ಮಾಡ್ತೀನಿ. ಅದೇರಿಗೂ ಬಾಯ್.